ಧರ್ಮಸ್ಥಳದ ಕಾಡು ಪ್ರದೇಶದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಏನು ಕೇಳಿಬಂದಿತ್ತು. ಇದರ ತನಿಖೆಯ ಜವಾಬ್ದಾರಿ ಎಸ್ಐಟಿ ಹೆಗಲಿಗೆ ಬಂದಿದೆ. ಎಸ್ಐಟಿ ಎನಿ ಮೂಮೆಂಟ್ ಧರ್ಮಸ್ಥಳಕ್ಕೆ ಹೋಗಬಹುದು. ಎಸ್ಐಟಿ ತಂಡಕ್ಕೆ ಹೆಚ್ಚುವರಿ ಅಧಿಕಾರಿಗಳನ್ನು ನೇಮಕ ಮಾಡಲಾಗ್ತಾ ಇದೆ. ನಿರೀಕ್ಷೆ ಮಾಡಿದಂತೆ 20 ಮಂದಿ ಹೆಚ್ಚುವರಿ ಅಧಿಕಾರಿಗಳನ್ನು ನೇಮಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಪ್ರಣವ್ ಮೊಹಂತಿ ನೇತೃತ್ವದ ತಂಡಕ್ಕೆ 20 ಜನ ಸೇರ್ಕೊಳ್ತಾ ಇದ್ದಾರೆ. ಮೊನ್ನೆ ನಾವು ಹೇಳ್ತಾ ಇದ್ವಿ 4 ಜನ ಮಾತ್ರ ಇರಲ್ಲ, ಅದರಲ್ಲಿ ಎಲ್ಲಾ ಗ್ರೇಡೆಡ್ ಆಫೀಸರ್ಸ್ ಇರ್ತಾರೆ. ಒಬ್ಬ ಕಾನ್ಸ್ಟೇಬಲ್ ಇಂದ ಹಿಡಿದು SI ಗ್ರೇಡ್ ಇಂದ ಹಿಡಿದು ಎಲ್ಲರೂ ಇರ್ತಾರೆ. DYSP ರೇಂಜ್ನ ತನಕ ಕೂಡ ಆಫೀಸರ್ಸ್ ಇರ್ತಾರೆ ಅಂತ. ಸೊ 4 ಜನ ಟೀಮ್ ಲೀಡಿಂಗ್ ನಲ್ಲಿ ಏನಿರ್ತಾರೆ ಅವ್ರ ಕೆಳಗಡೆ ಇವರೆಲ್ಲ ಬರ್ತಾರೆ. ಇವರಿಗೆಲ್ಲ ಒಂದೊಂದು ಟಾಸ್ಕ್ ಅನ್ನು ಕೊಡ್ತಾರೆ. ಯಾಕಂದ್ರೆ 15-20 ವರ್ಷಗಳ ಹಿಂದಿನ ಪ್ರಕರಣವನ್ನ ಭೇದಿಸಬೇಕು. ಒಂದು ವೇಳೆ ಆ ಬುರ್ಡೆ ರಹಸ್ಯ ನಿಜವಾಗಿದ್ರೆ ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಮ್ಯಾನ್ ಪವರ್ ಬೇಕೇ ಬೇಕು. ಇಂಥ ದೊಡ್ಡ ಪ್ರಕರಣದಲ್ಲಿ ನೋಡಿ, ಒಂದು ಶವ ಸಿಕ್ತು ಅಂತ ಅನ್ಕೊಳ್ಳೋಣ. ಸಪೋಸ್ ಒಂದು ಶವ ಸಿಕ್ಕಿದ್ರೆ ಆ ಶವದ ಇನ್ವೆಸ್ಟಿಗೇಷನ್ನೇ ಬೇರೆ. ಇಂಡಿವಿಜುವಲ್ ಆಗಿ ಒಂದೊಂದು ಶವದ್ದು ಕೂಡ ಬೇರೆ ಬೇರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗಬೇಕು. ಯಾಕಂದ್ರೆ ಇದು ಒಂದು ದಿನದಲ್ಲಿ ಎಲ್ಲ ನಡೆದಿರ್ತಕ್ಕಂಥದ್ದಲ್ಲ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನಡೆದಿರೋ 20 years ಎಲ್ಲ ಕೇಸ್ಗಳಿಗೂ ಇಂಡಿವಿಜುವಲ್ ಆಗಿ ಎಲ್ಲ ಬೇಕು. ತುಂಬಾ ಮ್ಯಾನ್ ಪವರ್ ಬೇಕು. ಇದೆಲ್ಲವೂ ಅಗೇನ್ ಒಂದು ವೇಳೆ ಸಿಕ್ಕಿದ್ರೆ ಮಂಗಳೂರು DCRE SP SA ಸೈಮನ್ ಅಂತ ಯಾರ್ಯಾರನ್ನ ಅಡಿಷನಲ್ ಆಗಿ ನೇಮಕ ಮಾಡಿದ್ದಾರೆ ಅಂತ, ಉಡುಪಿ ಸೆಂಟ್ ಠಾಣೆ DSP AC ಲೋಕೇಶನ್ ಅವ್ರನ್ನ ಮಾಡಿದ್ದಾರೆ. ಆಮೇಲೆ ದಕ್ಷಿಣ ಕನ್ನಡ ಸೆಂಟ್ ಠಾಣೆ DSP ಮಂಜುನಾಥ್ ಅವ್ರನ್ನ ನೇಮಕ ಮಾಡಿದ್ದಾರೆ. CSP ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್, EC ಸಂಪತ್, ಆಮೇಲೆ CSP ಪೊಲೀಸ್ ಇನ್ಸ್ಪೆಕ್ಟರ್ K ಕುಸುಮಾಧರ್, ಶಿರ್ಸಿ ಗ್ರಾಮಾಂತರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ, ಮತ್ತು PD ಸುವಿತ್ರು ತೇಜ್ ಪೊಲೀಸ್ ಇನ್ಸ್ಪೆಕ್ಟರ್ ಉಡುಪಿ ಬೈಂದೂರು, ಕೋಕಿಲಾ ನಾಯ್ಕ್ PSI CSP. ಅಂದರೆ ನೋಡಿ, ಎಲ್ಲ ಹೆಚ್ಚು ಕಡಿಮೆ ಆ ಕರಾವಳಿ ಜಿಲ್ಲೆಯವ್ರನ್ನೇ ನೇಮಕ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಎಲ್ಲ ಗೊತ್ತಿರತಕ್ಕಂಥವ್ರು, ಅಲ್ಲೇ ಕೆಲಸ ಮಾಡಿರ್ತಾರೆ 10 ವರ್ಷ 20 ವರ್ಷ ಅಂಥವ್ರನ್ನ, ಮತ್ತು ಲೋಕಲ್ ಲ್ಯಾಂಗ್ವೇಜ್ ಬರ್ತಕ್ಕಂಥವ್ರು ಇವರೆಲ್ಲ ಬೇಕಾಗ್ತಾರೆ. ಹಾಗಾಗಿ ಅಂಥವ್ರನ್ನೇ ಆಯ್ಕೆ ಮಾಡಿ ಹೆಚ್ಚುವರಿಯಾಗಿ ಈ SITಗೆ ಸರ್ಕಾರ ಕೊಟ್ಟಿದೆ. ಇದಲ್ಲದಂತೆ ಇನ್ನೂ ಬೇಕಾದ್ರೂ ಕೂಡ ಅವ್ರು ಕಾನ್ಸ್ಟೇಬಲ್ಗಳನ್ನೆಲ್ಲ ತಗೋತಾರೆ. ತುಂಬಾ ಜನ ಕಾನ್ಸ್ಟೇಬಲ್ಸ್ ಇಂದ ಹಿಡಿದು ತಗೋತಾರೆ. ಇನ್ನು ಅಟ್ಲೀಸ್ಟ್ 35 to 40 ಮೆಂಬರ್ಸ್ ಆಡ್ ಆಗ್ತಾರೆ ಇದಕ್ಕೆ. ಈ ಪ್ರಕರಣದಲ್ಲಿ ನೋಡೋಣ. ಅಷ್ಟು ಜನನ್ನ ಕೊಟ್ಟ ಮೇಲೆ ಪ್ರಕರಣ ಏನು ಎತ್ತ ಸತ್ಯಾಂಶ ಏನು ಅಂತಕ್ಕಂಥದ್ದು ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಗೊತ್ತಾಗಲಿ. ಆಗಬಹುದು, ಆಗದೇ ಇರಬಹುದು. ಲೆಟ್ಸ್ ಸಿ. ಇನ್ನು ಇದ್ರ ಬೆನ್ನಲ್ಲೇ ಏನೇನು ಚಾಲೆಂಜಸ್ ಇರುತ್ತೆ. ಈಗ 20 ವರ್ಷದ ಹಿಂದಿನ ಪ್ರಕರಣವನ್ನ ಭೇದಿಸಬೇಕು ಅಂದ್ರೆ ಚಾಲೆಂಜಸ್ ಬೆಟ್ಟಾನೇ ಇರುತ್ತೆ. ಸೊ ಏನೇನಿರುತ್ತೆ ಸವಾಲು? ನಾವು ನಿಮ್ಗೆ ಅವತ್ತು ಡಿಸ್ಕಷನಲ್ಲೂ ಹೇಳಿದ್ವಿ. ಅಂದ್ರೆ ಸೈಂಟಿಫಿಕ್ ಲಿಮಿಟೇಷನ್ಸ್ ಇದಾವಿಲ್ಲಿ. ಅದನ್ನೆಲ್ಲ ಹೇಗೆ ಭೇದಿಸ್ತಾರೆ? ತನಿಖೆ ಆರಂಭ ಆಗ್ತಾ ಇದೆ. 15 ವರ್ಷದ ಹಿಂದಿನ ಪ್ರಕರಣದಲ್ಲಿ ಈಗ ಸಾಕ್ಷ್ಯಕ್ಕಾಗಿ ತಲಾಶ್. ನಿಜವಾಗ್ಲೂ ಸಾಕ್ಷಿ ಸಿಗುತ್ತಾ ಅನ್ನೋದು ಪ್ರಶ್ನೆ. ದುರ್ಗಮ ಹಾದಿಯಲ್ಲಿ SIT ಅಧಿಕಾರಿಗಳ ತನಿಖೆ ಹೇಗಾಗುತ್ತೆ? ಅವ್ರು ಮುಂದಿರುವಂತಹ ಸವಾಲುಗಳ ಬೆಟ್ಟ ಯಾವ ರೀತಿ ಇದೆ? ನಿಜವಾಗ್ಲೂ ಲಾಜಿಕಲ್ ಎಂಡ್ಗೆ ಪ್ರಕರಣ ಹೋಗುತ್ತಾ ಅಥವಾ ಡೆಡ್ ಎಂಡ್ ಅನ್ನು ತಲುಪುತ್ತಾ ಅನ್ನೋದು ಯಾರನ್ನು ಡಿಸ್ಕರೇಜ್ ಅಥವಾ ಎನ್ಕರೇಜ್ ಮಾಡುವಂತಹ ಪ್ರಯತ್ನದಲ್ಲಿ ನಾವಿಲ್ಲ. ಆದರೆ ಸವಾಲು 108 ಇದೆ. ಒಂದೊಂದಾಗೆ ಹೇಳ್ತಾ ಹೋಗ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ ಏನೇನು ಸವಾಲು ಅಂತ. ಓಕೆ, ಒಬ್ಬ ಅನಾಮಿಕ ವ್ಯಕ್ತಿ, ಆ ಮುಸುಕುಧಾರಿ ನೀವು ನೋಡ್ತಾ ಇದ್ದೀರಲ್ಲ, ಆತ ಬಂದು ಕೊಟ್ಟ ಸ್ಟೇಟ್ಮೆಂಟಿಂದ ಇದು ಸ್ವಲ್ಪ ಬಲ ಆಯಿತು ಕೇಸ್. ಅನಾಮಿಕನ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಈಗಾಗಲೇ 164 ಸ್ಟೇಟ್ಮೆಂಟ್ ಮಾಡಿ ಮತ್ತಷ್ಟು ಬಿಗಿಗೊಳಿಸ್ಕೋತಾರಂತೆ. 15 ವರ್ಷದ ಹಿಂದೆ ಹುತ್ತಿಟ್ಟ ಶವಗಳನ್ನು ಆತನ ನೆನಪಿನ ಶಕ್ತಿಯಲ್ಲಿ ಎಲ್ಲೆಲ್ಲಿ ತೋರಿಸ್ತಾರೆ ಅಲ್ಲೆಲ್ಲ ಸಿಗುತ್ತಾ ಇಲ್ವಾ? ಸಿಗಲೂಬಹುದು, ಸಿಗದೇನೂ ಇರಬಹುದು, ಸಾಧ್ಯತೆಗಳಿದೆ. 15 ವರ್ಷಗಳ ಬಳಿಕ ಸ್ಥಳ ಭೌಗೋಳಿಕವಾಗಿ ಬದಲಾವಣೆ ಆಗಿರುತ್ತೆ. ಹೌದು, ಅವಾಗ ಖಾಲಿ ಇದ್ದ ಜಾಗದಲ್ಲಿ ಈಗೇನೋ ಮನೆ ಕಟ್ಟಿರ್ಬೋದು ಅಥವಾ ಗಿಡ ಗಂಟೆಗಳೇ ಬೆಳ್ಕೊಂಡಿರ್ಬೋದು. ಆ ಥರ ಈತನಿಗೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಗೊತ್ತಾಗದೇ ಇರ್ಬೋದು. ಜಾಗಗಳನ್ನ ಏನು ಬೇಕಾದರೂ ಆಗಬಹುದು. ಶವಗಳನ್ನು ಹೊರಗೆ ತೆಗೆಯೋದೇ ಅತಿ ದೊಡ್ಡ ಸವಾಲು ಇದ್ದರೆ. ಈಗೇನೋ ಆತ ಒಂದು ಬುರುಡೆ ಏನೋ ತಂದು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟೆಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆತ ನಾನು ತೋರಿಸ್ತೀನಿ ಅಂತ ಹೇಳಿದಾರಲ್ಲ, ಈಗಾಗಲೇ ನಾನು ತೋರಿಸ್ತೀನಿ ಅಂತ. ಬಟ್ ಅಲ್ಲೂ ಪ್ರಶ್ನೆ ಬರುತ್ತೆ, ಈತ ನಿಖರವಾಗಿ ಆ ಜಾಗಗಳನ್ನು ಹೆಂಗೆ ಗುರುತಿಟ್ಕೊಂಡ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಬಟ್ ಸಿಕ್ಕಿಬಿಟ್ರೆ ಮಾತ್ರ ನಾವು ಅನುಮಾನ ಪಡೋದು ಬೇಕಾಗಿಲ್ಲ. ಸಿಕ್ಕಿದ್ರೆ ಶವಗಳು ಆಯ್ತಾ. ಆಮೇಲೆ ಶವ ಹುತ್ತಿಟ್ಟ ಸ್ಥಳ ಪತ್ತೆ ಮಾಡೋದೊಂದು ಸವಾಲು. ಅಸ್ಥಿ ಪಂಜರ ಹೊರಗೆ ತೆಗೆದ್ರೆ ಎದುರಾಗೋದು ಸೈಂಟಿಫಿಕ್ ಎವಿಡೆನ್ಸ್. ಲಿಮಿಟೆಡ್ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಎಲ್ಲ ಗೊತ್ತಾಗಲ್ಲ ನಿಮಗೆ, ಬರೀ ಮೂಳೆ ಸಿಗುತ್ತೆ ಅಷ್ಟೇ, ಇನ್ನೇನು ಸಿಗಲ್ಲ. ಅಸ್ಥಿ ಪಂಜರಗಳಿಗೆ DNA ಮ್ಯಾಚ್ ಮಾಡಿಸ್ಬೇಕು. ಯಾರ್ದು? ಅವ್ರ ಸಂಬಂಧಿಕರದು. ಅವ್ರು ಎಲ್ಲಿದಾರೋ ಏನ್ ಕತೆನೋ ಅದನ್ನ ಹುಡುಕೋದಕ್ಕೆ ಮಿಸ್ಸಿಂಗ್ ರೆಕಾರ್ಡ್ಸ್ ನ ತಗೊಳ್ಬೇಕು. ಬಹುತೇಕ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇಲ್ಲ ಅಂತಾರಪ್ಪ. ನೋಡೋಣ. ಆಮೇಲೆ DNA ಮ್ಯಾಚಿಂಗ್ಗೆ ವಾರಸುದಾರರ ಪತ್ತೆ ಕಷ್ಟ ಸಾಧ್ಯ. ಆಮೇಲೆ ಅವ್ರು ಬಂದು ಕೂಡ ಬಾಡಿ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಇದು ನಮ್ಮ ಕಡೆ ಅವ್ರದ್ದು ಅಂತ ಅಂದ್ಬಿಟ್ಟು ಅವ್ರದ್ದೊಂದು ಸ್ಯಾಂಪಲ್ ತಗೊಂಡು ಈ ಬೋನ್ ಫೀಚರ್ಸ್ ಒಂದು ಸ್ಯಾಂಪಲ್ ತಗೊಂಡ್ರೆ 99% ಮ್ಯಾಚ್ ಆಗಬೇಕು. ಹೌದು. 15 ವರ್ಷಗಳ ಹಿಂದಿನ ಮಿಸ್ಸಿಂಗ್ ಪ್ರಕರಣವನ್ನು ಪತ್ತೆ ಹಚ್ಚಬೇಕು. ಆಯಿತು, ಪತ್ತೆ ಹಚ್ತಾರೆ ಅಂತ ಅನ್ಕೊಳ್ಳೋಣ. ಬಳಿಕ ಸಂಬಂಧಪಟ್ಟ ವಾರಸುದಾರರನ್ನ ಪತ್ತೆ ಹಚ್ಚಬೇಕು. ಆಮೇಲೆ ಉಸಿರುಗಟ್ಟಿಸಿ ಕೊಲೆ ಮಾಡಿರೋದು ಅಸ್ಥಿ ಪಂಜರದಲ್ಲಿ ಗೊತ್ತಾಗಲ್ಲ.
ಕೊಲೆನಾ ಅಲ್ವಾ ಅಂತಾನೆ ಗೊತ್ತಾಗಲ್ಲ ಕೆಲವು ಸಂದರ್ಭದಲ್ಲಿ. ಶಾರ್ಪ್ ಆಬ್ಜೆಕ್ಟ್ಸ್ ಇದ್ರೆ ಮೆಟಾಲಿಕ್ ಆಬ್ಜೆಕ್ಟ್ಸ್ ಅನ್ನ ಯೂಸ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಆಮೇಲೆ ರೇಪ್ ಅಂಡ್ ಮರ್ಡರ್ ಅಂತಾನೂ ಗೊತ್ತಾಗಲ್ಲ, ಯಾಕಂದ್ರೆ ಅದು ಬಾಡಿ ಕಂಪೋಸ್ ಆಗಿರುತ್ತೆ. ಆಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಅಸ್ಥಿ ಪಂಜರಗಳಲ್ಲಿ ಪತ್ತೆ ಹಚ್ಚೋದು ಕಷ್ಟ. ಬಳಿಕ ಆರೋಪ ನಿಗದಿ ಮಾಡಿ ಆರೋಪಿಗಳ ಹುಡುಕಾಟವನ್ನು ಮಾಡಬೇಕು. ಆರೋಪ ನಿಗದಿ ಮಾಡೋದಿದೆಯಲ್ಲ, ಅಲ್ಲಿ ತನಕ ಬಂದುಬಿಟ್ರೆ ಒಂದು 80% ಒಂದು ಕೇಸಲ್ಲಿ ಇವರು ಸಕ್ಸಸ್ ಆಗಿದ್ದಾರೆ ಅಂತ ಅನ್ಕೋಬೋದು. ಬಟ್ ಅದೇ ದೊಡ್ಡ ಸವಾಲು, ಇಷ್ಟೆಲ್ಲ ಇದೆಯಲ್ಲ. ಹಾಗಾಗಿ ಏನಾಗುತ್ತೆ, ಪ್ರಣವ್ ಮೊಹಂತಿ ನೇತೃತ್ವದ ಈ ಟೀಮ್ ಎಷ್ಟು ಸಕ್ಸಸ್ಫುಲ್ಲಾಗಿ ಈ ಪ್ರಕರಣವನ್ನು ಭೇದಿಸುತ್ತೆ, ಇದರಲ್ಲಿ ಸತ್ಯಾಂಶ ಏನು, ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ರೋಚಕ ಸಿನಿಮಾ ನೋಡ್ದಂಗೆ ಅನ್ಸುತ್ತೆ, ಅದೇನಾದರೂ ನಿಜ ಆದರೆ. ಆಕ್ಚುಲಿ ಇದ್ರಲ್ಲಿ ಫಸ್ಟ್ ಮಾಡಬೇಕಾಗಿರೋದೇ ಒಂದು ಹೆಲ್ಪ್ ಲೈನ್ ಅನ್ನು ಓಪನ್ ಮಾಡಬೇಕು. ಇವರು SIT ಅಧಿಕಾರಿಗಳು ನಿಮ್ಮಲ್ಲಿ ಮಾಡಬೇಕು ಅದನ್ನ. ಯಾಕಂದ್ರೆ ಇಷ್ಟು ಟೈಮ್ ಆಗಿದೆ, ಆಲ್ಮೋಸ್ಟ್ ಸಂಡೇ ಅಷ್ಟೊತ್ತಿಗೆ ಈ ಆದೇಶ ಬಂತು. ಈಗ ಒಂದು 3 ದಿನದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದೆ ಅದನ್ನ. ಇನ್ಫ್ಯಾಕ್ಟ್ ಹೋರಾಟ ಮಾಡ್ತಾರೆ, ಧರ್ಮಸ್ಥಳಕ್ಕೆ ಹೋಗಿಲ್ಲ, ಇವತ್ತು ಹೋಗ್ತಾರೆ. ಮಾಹಿತಿ ತಿಳ್ಕೊಳ್ಬೇಕು, ಹೆಲ್ಪ್ ಲೈನ್ ಅನ್ನು ಓಪನ್ ಮಾಡಬೇಕು. ಹೆಲ್ಪ್ ಲೈನ್ ಕೊಟ್ಟು ನಿಮ್ಮವ್ರು ಯಾರಾದರೂ ಮಿಸ್ ಇದ್ರೆ ನಮ್ಗೊಂದು ಹೇಳ್ರಪ್ಪ ಧರ್ಮಸ್ಥಳದ ಆಸುಪಾಸಿನಲ್ಲಿ ಅಂತ ಹೇಳಿ ಮುಂದೆ ಬಂದು ಯಾರಾದರೂ ಆಗುತ್ತಿವೆಲ್ಲ ಕತೆಗಳು.